ಇವತ್ತು ನನ್ನ ಅಪ್ಪನ ಬರ್ತ್ಡೇ ಮೇ 13ಕ್ಕೆ 75 ಕಂಪ್ಲೀಟ್ ಆಗಿ 76ಕ್ಕೆ ಕಾಲಿಟ್ಟಿದ್ದಾರೆ ಅಪ್ಪ. ಇದು ಅಪ್ಪನ ಬರ್ತ್ಡೇ ಕೇಕ್. ಗೊತ್ತಿದ್ದರೆ ನೆನಪಿದ್ರೆ ಹೇಳಿ ನನಗೆ. ಚಿಕ್ಕ ಇರುವಾಗ ನೀವು ಯಾರಾದರೂ ಇದರೊಳಗಿರುವ ಕೀಟವನ್ನು ತೆಗೆದುಕೊಳ್ಳಿ. ನಾನು ಉಂಟಲ್ಲ ಸ್ವಲ್ಪ ಹಾಲು ಮಾಡ್ತೇನೆ. ಅಂದರೆ ಒಂದು ಅಪ್ಪ ಹಲಸಿನ ಹಣ್ಣು ಕೊಚ್ಚಿತಿದ್ದಾರಲ್ಲ, ಹಾಗೆ ಅಪ್ಪ ಹೇಳಿದ್ರು. ಹಾಯ್ ಎಲ್ಲರೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾಕ್ಷ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಮೇ 14ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ನಿಮಗೆಲ್ಲರೂ ಕೂಡ ಹ್ಯಾಪಿ ಬರ್ತ್ಡೇ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಮೇ 14ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ, ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ಇವತ್ತು ನನ್ನ ಅಪ್ಪನ ಬರ್ತ್ಡೇ ಮೇ 13ಕ್ಕೆ 75 ಕಂಪ್ಲೀಟ್ ಆಗಿ 76ಕ್ಕೆ ಕಾಲಿಟ್ಟಿದ್ದಾರೆ ಅಪ್ಪ. ಹಾಗೆ ನಮ್ಮ ಮನೆಯಲ್ಲಿ ಮುಂಚೆಯಿಂದ ಕೂಡ ಬರ್ತ್ಡೇ ಹಾಗೆ ಎಂಥ ಸೆಲೆಬ್ರೇಷನ್ ಇಲ್ಲ. ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ರಿಂದಾಗಿ ಆದರೂ ಕೆಲವರಿಗೆ ಗೊತ್ತಾಗ್ತದೆ ಅಪ್ಪನ ಬರ್ತ್ಡೇ ಅಂತ. ಇಲ್ಲಾದರೆ ಒಂದು ಸ್ಟೇಟಸ್ ಹಾಕಿಬಿಡ್ತಿದ್ದೆ ಅಷ್ಟೇ. ಹಾಗೆ ಇವತ್ತು ಇವರೆಂತ ತರ್ಬೋದು ಆಫೀಸಿಂದ ಬರುವಾಗ. ನಾನು ಅಪ್ಪ ಹತ್ರ ಬೆಳಿಗ್ಗೆ ಕೇಳಿದಪ್ಪ ದೇವಸ್ಥಾನಕ್ಕೆ ಹೋಗಿ ಬರುವನ ಅಂತ. ದೇವಸ್ಥಾನಕ್ಕೆಲ್ಲ ಎಂತ ಬೇಡ, ಮನೆಯಲ್ಲಿ ಕೈ ಮುಗಿದ್ರೆ ಸಾಕು ಅಂತ. ಅವರಿಗೆ ಸಹ ವಿಷಯ ಗೊತ್ತಿಲ್ಲ ಎಂತಕ್ಕೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಇವತ್ತು ಅವ್ರದ್ದು ಬರ್ತ್ಡೇ ಅಂತ ನಾನು ಅವ್ರಿಗೆ ಹೇಳಿದ ಮೇಲೆ ಅವ್ರಿಗೆ ಗೊತ್ತಾಗೋದು. ಯಾವಾಗಲೂ ಕೂಡ ಅವರಿಗೆ ಅವ್ರದ್ದು ಸರ್ಟಿಫಿಕೇಟ್ ಒಂದು ಉಂಟು, TC 1ನೇ ಕ್ಲಾಸಿದು. ಅದರಲ್ಲಿ ಅವ್ರದ್ದು ಬರ್ತ್ಡೇ ಮೇ 13 ಉಂಟು. ಹಾಗಾಗಿ ನಾವು ಅದೇ ಬರ್ತ್ಡೇನ ಮುಂಚೆಯಿಂದ ಕೂಡ ಅವರಿಗೆ ಹ್ಯಾಪಿ ಬರ್ತ್ಡೇ ಹೇಳೋದು. ಈಗ ಅದು ನಾನು ಬ್ಲಾಗ್ಸ್ ಮಾಡೋದ್ರಿಂದ ನಿಮ್ಗೆ ಇಷ್ಟು ಜನರಿಗೆ ಗೊತ್ತಾಗ್ತದೆ. ಮುಂಚೆಲ್ಲ ಒಂದು ವಾಟ್ಸಪ್ ಸ್ಟೇಟಸ್ ಹಾಕಿಬಿಡೋದು ಅಷ್ಟೇ. ಹಾಗೆ ಮತ್ತು ಅಪ್ಪನ ಬಗ್ಗೆ ಅಂತ ಹೇಳಬೇಕು ಅಂತ ನನಗೆ ಗೊತ್ತಾಗೋದಿಲ್ಲ. ಯಾಕಂದರೆ ಎಲ್ಲಿ ತನಕ ಎಲ್ಲ ನಾವು ಮಾಡ್ಕೊಂಡು ಬಂದಿದ್ದೇವೆ, ಇಲ್ಲಿ ತನಕ ಬೆಳೆದಿದ್ದೇವೆ ಅಂತ ಹೇಳಿದರೆ ಅವರೇ ಕಾರಣ. ಎಸ್ಪೆಷಲಿ ನನಗೆ ಅಂತೂ 10 ವರ್ಷದಿಂದ ನನ್ನನ್ನು ನೋಡ್ಕೊಂಡದವರೇ. ನಾನು 10 ವರ್ಷ ಇರುವಾಗಿಂದ ನನ್ನನ್ನು ಇಲ್ಲಿ ತನಕ ಅಪ್ಪನೇ ಬೆಳೆಸಿದ್ದು. ಹಾಗಾಗಿ ಅವ್ರದ್ದು ಕಷ್ಟ, ಅವರು ನೋವು ಎಲ್ಲ ಸಹ, ಅವರ ಅವಮಾನಗಳು ಎಲ್ಲ ಸಹ ನಾನು ಹತ್ತಿರದಿಂದ ನೋಡಿದ್ದೇನೆ. ಹಾಗಾಗಿ ನನ್ನ ರೆಸ್ಪೆಕ್ಟ್ಫುಲ್ ಪರ್ಸನ್ ಅಂದರೆ ನಾನು ಜಾಸ್ತಿ ಯಾರಿಗೆ ರೆಸ್ಪೆಕ್ಟ್ ಮಾಡ್ತೇನೆ ದೇವ್ರನ್ನ ಬಿಟ್ಟರೆ ಅಂತೇಳಿದರೆ ಅಪ್ಪನಿಗೆ. ಹಾಗಾಗಿ ಏನು ಹೇಳಿ, ಕಣ್ಣಿಗೆ ಕಾಣುವ ದೇವರು ಅಷ್ಟೇ. ಸ್ವಾಭಿಮಾನದಲ್ಲಿ ಬೆಳೆಸಿದ್ದಾರೆ ನಮ್ಮನ್ನು. ಅದೇ ಥರನೇ ಹೋಗ್ತಾ ಇದ್ದೇವೆ. ಇಲ್ಲಿ ತನಕ ಇಲ್ಲಿ ಎಷ್ಟಾಗಿದೆ ಅದೆಲ್ಲ ಅಪ್ಪನ ಸ್ವಾಭಿಮಾನದ ಬೆವರಿನಿಂದಾದ್ದು, ಬೇರೆ ಏನು ಕೂಡ ಅಲ್ಲ. ಅವರು ಕಷ್ಟಪಟ್ಟು ಮಾಡಿದ್ರಿಂದ ಯಾರ ಹತ್ರ ಬೇಡಲಿಕ್ಕೆ ಹೋಗಲಿಲ್ಲ, ಯಾರ ಹತ್ರ ಕೈ ಚಾಚಲಿಕ್ಕೆ ಹೋಗಲಿಲ್ಲ ನನ್ನಪ್ಪ. ಹಾಗೆ ಅವರ ಶ್ರಮದಲ್ಲಿ ನಮ್ಮನ್ನು ಇಲ್ಲಿ ತನಕ ಬೆಳೆಸಿದ್ದಾರೆ. ನಿಮಗೆ ಇದನ್ನೆಲ್ಲ ನಾನು ಹೇಳಬೇಕು ಅಂತಿಲ್ಲ. ಆದರೂ ಕೂಡ ಅಪ್ಪ ಅಂತ ಹೇಳಿದರೆ ಅದೊಂದು ಫೀಲಿಂಗ್ ಬೇರೆ ಅಲ್ಲ, ಅದು ಸಹ ಹೆಣ್ಮಕ್ಳಿಗಂತೂ ಜಾಸ್ತಿ. ಹಾಗೆ ಸ್ನಾನ ಮಾಡಿಸುವ ಅಂತ ಕರ್ಕೊಂಡು ಬಂದದಾಯ್ತಾ ಇವಳನ್ನು. ಇದು ಒಂದು ಸೈಡು ಪೂರ್ತಿ ಸಗಣಿ ಮಾಡಿದ್ದಾಳೆ. ಕರೆಂಟ್ ಹೋಯಿತು ಅಂತ ಅಪ್ಪ ಕರೆಂಟ್ ಬರ್ತದಾ ಅಂತ ಕಾಯ್ತಾ ಇದ್ದಾರೆ. ನಮಗೆ ಇದು ಮೋಟ್ರಿಗೆ ಮತ್ತು ಪಂಪಿಗೆ ಕರೆಂಟೇ ಬೇಕು, ಇನ್ವರ್ಟ್ರ್ ಆಗೋದಿಲ್ಲ. ಹಾಗೆ ಕರೆಂಟ್ ಬರಲಿಲ್ಲ ಆಯಿತಾ. ನಾನು ಅಲ್ಲಿ ಇದರಲ್ಲಿ ತುಂಬಿಸಿಟ್ಟಿರ್ತಾರೆ ಅಪ್ಪ, ಯಾರಾದರೂ ಬಂದರೆ ಕೈಕಾಲು ತೊಳಿಲಿಕ್ಕೆ ಅಂತೇಳಿ ಅದರಲ್ಲಿ ಸ್ನಾನ ಮಾಡಿಸಿದೆ ಸ್ವಲ್ಪ ಸ್ವಲ್ಪ ಹಾಕಿ. ತುಂಬ ಏನು ಸ್ನಾನ ಮಾಡಿಸ್ಲಿಕ್ಕಾಗಲಿಲ್ಲ ಪೂರ್ತಿಯಾಗಿ. ಇಲ್ಲಿ ಸೆಗಂಟು ಅಲ್ಲಿ ತೆಗೆದೆ. ಉಳ್ಕೊಳ್ಳಿ ಗೌರಿ, ಅವಳು ಮೇಯುದ್ರಲ್ಲಿದ್ದಾಳೆ, ಫುಲ್ ಬ್ಯುಸಿ ಇದ್ದಾಳೆ. ಇಲ್ಲಿ ಚೆಂದ ಹಸಿರು ಹುಲ್ಲುಂಟಲ್ಲ ಹಾಗೆ. ಈಗ ಸೊಪ್ಪು ಬೇಡ, ಹುಲ್ಲು ಸಿಗಬೇಕು ಅವರಿಗೆ. ಕಂಬಳ ನೋಡಿ ಅಪ್ಪ ಹೀಗೆ ಮಾಡಿ ಒಣಗಿಸ್ಲಿಕ್ಕೆ ಇಟ್ಟಿದ್ದಾರೆ. ಇದು ನೋಡಿ ಡೋನಟ್ ಅಂತ ಇರ್ತದೆ ನೋಡಿ, ಹಾಗೆ ಕಾಣ್ತದಲ್ಲ ನೋಡಲಿಕ್ಕೆ. ಇದ್ರ ಹತ್ತಿರ ಬರುವಾಗ ಪರಿಮಳಕ್ಕೆ ಬಾಯಲ್ಲಿ ನೀರು ಬರ್ತದೆ, ಅಷ್ಟು ಒಳ್ಳೆ ಪರಿಮಳ ಬರ್ತದೆ ಇದರದ್ದು. ಮೊನ್ನೆ ಇದಿತ್ತಲ್ಲ ಅಂತ ಹೇಳಿ ಚೌಕಾಕಾರದಲ್ಲಿ ಇತ್ತು, ಅದನ್ನೀಗ ಅಪ್ಪ ಕಟ್ ಮಾಡಿ ಹೀಗೆ ಒಣಗಿಸ್ಲಿಕ್ಕೆ ಇಟ್ಟಿದ್ದಾರೆ ಇವತ್ತು. ಕುಂಜಿ ನೋಡಿ ಬೈತಾ ಉಂಟು. ಇನ್ನೊಂದು ನೋಡಿ ಇಲ್ಲಿ ಮೂಲೆಯಲ್ಲಿ ಮಲಗುವುದು, ಅದು ಹೆದರಿಕೆ ಅಂತ. ಎಂಥ ಒಂದು ಪಾತ್ರೆ ಸೌಂಡ್ ಆಗಲಿಕ್ಕಿಲ್ಲ, ಜೋರು ಹೆದರಿಕೆ ಆಗ್ತದೆ ಅದಕ್ಕೆ. ಮಾತಾಡುವ ಸಮೆಲ್ಲ ಮಾತಾಡಬೇಕು. ಎಲ್ಲಿ ಹೋಗೋದು ಎಲ್ಲಿಗೆ? ಹಾಲಿಗೆ ಜಸ್ಟ್ ಆಗಿದ್ದಾರೆ ಇಬ್ಬರು ಕೂಡ. ಹಾಲಿನ ಪೌಡ್ರಿಗೆ ನಿಲ್ಲಿ ಅದನ್ನು ತರ್ತೇನೆ ಈಚೆ. ಬಾರ ಇಲ್ಲಿ ಬಾ. ಒಂದು ಹೋಗುವಾಗ ಇನ್ನೊಂದು ಹೋಗ್ತದೆ. ಎಂಥ ಒಂದು ಮರಿಗಳು ಅಂತ. ಅಮ್ಮ ಇಲ್ಲ,
ಅಮ್ಮ ನಿನ್ನೆ ನನಗೆ ಹೆದರಿಕೆ ಇತ್ತು ರಾತ್ರಿ ಎಲ್ಲರೂ ಕೊಂಡೋಗ್ತಾಳ ಅಂತ ಹೇಳಿ ಚೆಂದ ನೋಡ್ಕೊಂಡಿದ್ಲು. ನಾನು ಕಿಟಕಿ ಬಾಗಿಲೆಲ್ಲ ಬಂದ್ ಮಾಡಿ ಹೋಗಿದ್ದೆ. ಕೂತ್ಕೊಳ್ಳಿರ ಇಲ್ಲಿ ಒಮ್ಮೆ, ಕೂತ್ಕೊಳ್ಳಿರ. ಎಲ್ಲಿ ಹೋಗುದೆ ಇಲ್ಲಿ? ಅಮ್ಮ ಇಲ್ಲ ಮತ್ತು ನಾನೆಲ್ಲಾದರೂ ಬಂದೆ ಅಂತ ಇನ್ನು ಅಭ್ಯಾಸ ಆಗಬೇಕಷ್ಟೇ. ಹಾಗೆ ಸೀದಾ ಅಲ್ಲಿ ಓಡಿ ಹೋಗಿ ಕೂತ್ಕೊಳ್ಳೋದು ಅಂತ. ಕಜ್ಜಿ ನೋಡಿ ಒಬ್ಬನೇ ಕೂತಿದ್ದಾನೆ. ಕೂತದ್ದು ಮಲಗಿದ್ದ ಗೊತ್ತಾಗೋದಿಲ್ಲ, ಮಾತ್ರ ಇಲ್ಲಿದ್ದಾನೆ. ಇನ್ನು ಕಜ್ಜು ಸೀನಿಯರ್ ಆದ. ಮೊನ್ನೆ ತನಕ ಇವ ಚಿಕ್ಕ ಚಿಕ್ಕ ಕಾಣ್ತಿದ್ದ ನನಗೆ. ಈಗ ಅವರಿಬ್ಬರು ಚಿಕ್ಕವರನ್ನು ನೋಡುವಾಗ ಇವ ಸ್ವಲ್ಪ ದೊಡ್ಡ ಕಾಣ್ತಾನೆ ಅಲ್ಲ. ಮುದ್ದು ಕಜ್ಜು, ಬತ್ತಿ ಸೊಪ್ಪಿಗೆ ಹೋಗುವ. ಬಾಲ ನೋಡಿ ಒಂದು ಇಲ್ಲಿದ್ದಾನೆ. ಬರ್ತೀವಿ ಸೊಪ್ಪಿಗೆ. ಅಪ್ಪ ಸೊಪ್ಪಿಗೆ ಹೋದ್ರು, ಹಾಗೆ ನಾನು ಕೂಡ ಹೋಗ್ತಾ ಇದ್ದೇನೆ. ಇವರಿಬ್ಬರನ್ನು ಇವತ್ತು ಇಲ್ಲೇ ಕಟ್ಟಿದ್ದು, ಯಾಕಂದ್ರೆ ನಾನು ದೂರ ಕರ್ಕೊಂಡು ಹೋಗುವಂತ ಎನಿಸಿದೆ. ಇವಳೊಬ್ಳು ಸೀದಾ ಓಡಿ ಈಚೆಗೆ ಬಂದಳು, ಅದಕ್ಕೆ ಇಲ್ಲೇ ಕಟ್ಟಿ ಹಾಕಿ ಹೋದ್ದು. ಇನ್ನು ಮತ್ತೆ ಬದಲಿಸಿದ್ದು, ಈಗ ಸೊಪ್ಪಿಗೆ ಹೋಗೋದು. ನಮ್ಮ ತೋಟದ ಹತ್ರನೇ ಸೊಪ್ಪು ಮಾಡಿದ್ದು, ಒಂದು ಕಟ್ಟ ಆಯ್ತು, ಇನ್ನು ಕೊಂಡು ಹೋಗೋದು. ಸ್ವಲ್ಪ ಉಂಟಪ್ಪ ಸೊಪ್ಪು ಮಾಡ್ತಾ ಇದ್ದೇವೆ. ಸೊಪ್ಪು ತಂದು ಹಾಕಿ ಆಯಿತು. ಇವತ್ತಿಗೆ ಬೇಕಾಗುವಷ್ಟು ಸೊಪ್ಪು ಉಂಟು. ಇನ್ನು ಅಪ್ಪ ಅಲ್ಲಿ ಸ್ವಲ್ಪ ಬಾಕಿ ಆಗಿದೆ, ತಗೊಂಡು ಹೋಗ್ಲಿಕ್ಕೆ ಬಾ ಅಂತ ಹೇಳ್ತಾರೆ. ಈಗ ಹೋಗುವ. ಇದನ್ನು ಇಷ್ಟೊಂದು ಹಾಕಿ ಬರಲಿಕ್ಕೆ ಹೇಳಿದ್ದು. ಈಗ ಒಮ್ಮೆ ಹೋಗಿ ದನಗಳನ್ನು ಸಮೇತ ಧರಿಸಬೇಕು. ಎರಡನೇದು ಕಟ್ಟ ಸಹ ಕಟ್ಟಿ ಇಟ್ಟಿದ್ದೇನೆ. ಅಪ್ಪ ಎಲ್ಲಿ ಆಚೆ ಹೋಗಿದ್ದಾರೆ, ಹಾಗೆ ಕಾಯ್ತಾ ಕೂತಿದ್ದೇನೆ ನಾನು. ಇವತ್ತು 2 ಕಟ್ಟ ಸೊಪ್ಪಾಯಿತು. ನಾಳೆಗೆ ಬರಬೇಕು ಅಂತ ಇಲ್ಲ, ಮೋಸ್ಟ್ಲಿ ನೋಡುವ ಹೇಗೆ ಅಂತ. ಮತ್ತು ಈಗ ಅವರು ಸಗಣಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತಾರೆ ಸೊಪ್ಪು ಹಾಕೋದ್ರಿಂದ. ಬಜಾವು ಹಾಕಲಿಕ್ಕೆ ಇನ್ನೂ ಸ್ಟಾರ್ಟ್ ಮಾಡಲಿಲ್ಲ. ನಾವದು ಜೋರು ಮಳೆ ಬರ್ತಾಯಿದೆ ನೋಡಿ, ಜೂನು ಕಳೀತಾ ಜುಲೈ ಆಗಸ್ಟ್ ತಿಂಗಳಲ್ಲಿ ಹೊರಗೆ ಹೋಗಲಿಕ್ಕೆ ಆಗೋದಿಲ್ಲ ಅಂತ ಆ ಟೈಮಲ್ಲಿ ಅದನ್ನು ಯೂಸ್ ಮಾಡೋದು. ಹಾಗಾಗಿ ಅದು ಸೋಲಾರ್ ಟರ್ಪಲಲ್ಲೇ ಉಂಟು. ತಂದು ಹಾಕಿ ಅಪ್ಪನಿಗೆ ಚಹಾ ಮಾಡಿ ಕೊಟ್ಟೆ. ಈಗ ನನ್ನ ತೋಟಕ್ಕೆ ಹೋಗ್ತಾ ಇದ್ದೇನೆ, ಮಾವಿನ ಹಣ್ಣು ಹೆಕ್ಕೊಂಡು ಬರುವ ಅಂತ. ಇನ್ನು ನಾನು ಹೆಕ್ಕಲಿಕ್ಕೆ ಬಂದಿರಲಿಲ್ಲ, ಹಾಗೆ ಸಿಗ್ತದೆ ಅಂತ ನೋಡುವ. ನಾನು ಮೊನ್ನೆ ನಿಮಗೆ ಹೇಳಿದ್ದೆಲ್ಲ, ಹುಲ್ಲಿ ಇರಿತಾ ಇದ್ದೇನೆ, ಇಲ್ಲಿ ಮಾವಿನ ಹಣ್ಣು ಸಿಗ್ತದೆ ಸ್ವಲ್ಪ ಸಿಹಿ ಅಂತ. ಅದು ಮತ್ತು ಇನ್ನು ಮಂಗಗಳಿಗೆ ಗೊತ್ತಾದರೆ ಅವರೇ ಬರ್ತಾರೆ, ಮತ್ತು ಕಾಯಿ ಬೀಳೋದು ಜಾಸ್ತಿ ಅಂತ ಇವರು ಕೂಡ ಹೇಳಿದರು. ಇವರು ತಿನ್ನಲಿಲ್ಲ. ಮಾವಿನ ಹಣ್ಣು ಹೆಕ್ಕಿ ತಂದಿಡು, ಸಂಜೆ ಬಂದಾಗ ತಿನ್ನಲಿಕ್ಕೆ ಬೇಕು ಹೇಳಿದ್ದಾರೆ. ಎಷ್ಟು ಸಿಕ್ತದೆ ಅಂತ ನೋಡುವ. ಎಷ್ಟು ಮಾವಿನ ಹಣ್ಣು ಸಿಕ್ಕಿತ್ತು, ಅದರಲ್ಲಿ ಆಲ್ಮೋಸ್ಟ್ ಕೆಲವೆಲ್ಲ ಕಾಯಿ ಆಯಿತಾ. ಈ ಗಾಳಿಗೆ ಸ್ವಲ್ಪ ಬಿತ್ತಿದೆ ಕಾಣ್ತದೆ. ಇದೆಲ್ಲ ಸ್ವಲ್ಪ ಸ್ವಲ್ಪ ಸಿಹಿ ಇರ್ಬೋದು. ಇದು ಮಧ್ಯಾಹ್ನಕ್ಕೆ ಆಗ ಮಾವಿನ ಹಣ್ಣು ಇಟ್ಕೊಂಡು ಬಂದಿದ್ದೆಲ್ಲ ತೋಟದ್ದು, ಅದರದ್ದು ಉಪ್ಪು ಕರಿ ಮಾಡಿದ್ದೇನೆ, ಬೇಯಿಸಿ ಒಗ್ಗರಣೆ ಕೊಟ್ಟದ್ದು. ಗೊತ್ತುಂಟ, ನಾನು ಬೆಳಿಗ್ಗೆಯಿಂದ ಅಬ್ಸರ್ವ್ ಮಾಡಿರಲಿಲ್ಲ. ನಂದು ಈ ಸ್ಟಿಕ್ಕರ್ ಉಂಟಲ್ಲ, ಇನ್ನೊಂದು ಸ್ಟಿಕ್ಕರ್ ಇಲ್ಲಿತ್ತು. ಸೊ ನಾನದು ಇಲ್ಲಿ ಕ್ಯಾಮರಾ ನೋಡ್ಕೊಂಡು ಮಾತಾಡೋದಲ್ಲ, ಹಾಗಾಗಿ ನನ್ನನ್ನು ನಾನು ನೋಡಲೇ ಇಲ್ಲ. ಮತ್ತು ನಾನು ಮುಖ ತೊಳೆಯುವಾಗ ಇಲ್ಲಿಂದ ಹೀಗೆ ಬರ್ತಾ ಉಂಟು. ನನ್ನ ಸೊಪ್ಪು ಎಲ್ಲ ತಂದು ತೋಟಕ್ಕೆಲ್ಲ ಹೋಗಿ ಬಂದು ಮುಖ ತೊಳೆದಾಗ ಅಷ್ಟರಲ್ಲಿ ಇಲ್ಲಿಂದ ಹೀಗೆ ಸ್ಟಿಕ್ಕರ್ ಬರ್ತುಂಟು. ಆಗ ಎಲ್ಲ ಕ್ಲಿಪ್ಸ್ ನೋಡಿದೈತೆ, ಎಲ್ಲದರಲ್ಲೂ ಇಲ್ಲ ಸ್ಟಿಕ್ಕರ್ ಉಂಟು. ನಾನು ಅಬ್ಸರ್ವ್ ಮಾಡಿರಲಿಲ್ಲ. ಈಗ ನೀವು ನನಗೆ ಕಮೆಂಟಲ್ಲಿ ಹೇಳಿರ್ಬೋದು, ಅನುಷಾ ಸ್ಟಿಕ್ಕರ್ ಇಲ್ಲಿ ಇರ್ಬೋದು ಅಂತ ಯಾರಾದರೂ ಕೆಲವರು ಹೇಳ್ತಾರೆ. ಹೇಳಿಲ್ಲಾದರೆ ತೊಂದರೆ ಇಲ್ಲ, ಹೇಳಿದರೂ ಕೂಡ ತೊಂದರೆ ಇಲ್ಲ. ನಾನು ನನ್ನನ್ನು ನೋಡಲಿಲ್ಲ ಆಯಿತಾ. ಹಾಗಾಗಿ ಅಲ್ಲಿ ಇತ್ತು. ಅದು ಬಹುಶಃ ನಿನ್ನೆ ರಾತ್ರಿಯನ್ನು ಇಲ್ಲಿ ಸಿಕ್ಕಿಕೊಂಡದ್ದು. ಆಮೇಲಿಂದ ಅದು ಅಂಟಲ್ವ, ಸ್ಟಿಕ್ಕರ್ ಅಂಟಲ್ವ, ಅದು ಇಲ್ಲೇ ಇತ್ತು. ಅದು ನನ್ನ ಕಣ್ಣು ಮುಚ್ಚುವಾಗ ಅದು ಹೀಗೆ ಮೇಲೆ ಇತ್ತಲ್ಲ, ನಂಗೆ ನೋಡಿ ಅಬ್ಸರ್ವ್ ಮಾಡಲಿಕ್ಕೆ ಆಗಿರಲಿಲ್ಲ. ಈಗ ಒಮ್ಮೆ ದನಗಳ ಹತ್ರ ಹೋಗಿ ಬರುವ ಬನ್ನಿ. ಎಂತ ಕೂತ್ಕೊಳ್ಳುದಾ? ಹಾಂ ಗೌರಿ, ಅವಳಲ್ಲಿದ್ದಾಳೆ ಮಗಳು, ಅಮ್ಮ ಇಲ್ಲಿದ್ದಾಳೆ. ಎಲ್ಲಿ ಹೋಗ್ತಾರೆ ನೋಡುವ. ನೀರು ಕುಡಿಸ್ಲಿಕ್ಕೆ ಅಂತ ಬಂದೆ ನಾನು, ಕರ್ಕೊಂಡು ಹೋಗುವ ಹೊಳೆಗೆ ಅಂತ. ಇವಳೊಮ್ಮೊಮ್ಮೆ ಸೀದಾ ಮನೆಗೆ ಓಡೋದು ಕೂಡ ಉಂಟು, ಗೊತ್ತಿಲ್ಲ, ಇವಳ ಮೂಡಿಗೆ ಡಿಪೆಂಡ್ ಎಲ್ಲ ಕೂಡ. ಸುಮಾರು ದಿವಸದ ನಂತರ ಹೊಳೆಗೆ ಬಂದದ್ದು ಇವರು. ಯಾವಾಗಲೂ ಮನೆ ಹತ್ರನೇ ಓಡಿ ಬರುತ್ತಲ್ಲ, ಅಲ್ಲೇ ನೀರು ಕುಡಿದು ಅವರ ಪ್ಲೇಸಿಗೆ ಕೂತ್ಕೊಳ್ಳೋದು. ಭಾರಿ ಖುಷಿಯಾಗಿದೆ ಮಾತ್ರ. ಹರಿಕೊಂಡು ಬಂದರು. ಬಂದು ಸುಮಾರು ಹೊತ್ತಾಯ್ತಾಯ್ತಾ. ಇವರಿಬ್ಬರು ಹೊಳೆಯಲ್ಲೇ ನಿಂತಿದ್ದಾರೆ.
ಆಚೆಯಿಂದ ಈಚೆ ಈಚೆಯಿಂದ ಆಚೆ ಬಾಲ ಒಂದು ಬಿಸ್ತಾರೆ ಕಾಣ್ತದೆ ಅಷ್ಟೇ. ಮನೆಗೆ ಹೋಗಲಿಕ್ಕೆ ಹೊರಟಿದ್ರು ಮತ್ತೇನೋ ಮನಸ್ತಾಪಿಸಿ ಸೀದಾ ಒಳಗೆ ಬಂದದ್ದು. ಈಗ ನೋಡಿದ್ರೆ ಇಲ್ಲೇ ಇದ್ದಾರೆ. ಅವಳು ನೋಡಿ ಹಿಂದೆ ಅವಳು. ನಮ್ಮ ಪಂಪ್ ಸ್ಟ್ಯಾಂಡ್ ಆಯಿತಾ. ಇಲ್ಲಿ ನೋಡಿ ಹೀಗೆ ಇದೊಂದು ಕೀಟ ಮಾಡೋದು. ನಿಮಗೆ ಗೊತ್ತಿದ್ದರೆ ನೆನಪಿದ್ದರೆ ಹೇಳಿ ನನಗೆ. ಚಿಕ್ಕ ಇರುವಾಗ ನೀವು ಯಾರಾದರೂ ಇದರೊಳಗಿರುವ ಕೀಟವನ್ನು ತೆಗೆದಿದ್ದೀರಾ ಅಂತ. ನಾನು ಮತ್ತು ಪುಚ್ಚಕ್ಕ ಮಾಡ್ತಿದ್ವಿ ಆಯಿತಾ. ಅಂದರೆ ನಮ್ಮ ದನಗಳದ್ದು ಹಟ್ಟಿ ಮಣ್ಣಿದ್ದಿತ್ತು, ಹಾಗೆ ಈ ಸೈಡಲ್ಲಿ ಹೀಗೆ ಇರ್ತಿತ್ತು. ನಮಗೊಂದು ಕ್ಯೂರಿಯಾಸಿಟಿ ಅದರೊಳಗಡೆ ಎಂತ ಉಂಟು, ಮತ್ತು ಅದರೊಳಗಡೆ ಬಿಡ್ತಿದ್ದೆವು. ಇದು ಕ್ಲೀನ್ ಮಾಡ್ತಾ ಇರ್ತದೆ ಅದರ ಇದನ್ನು ನೋಡಿ. ಅಪರೂಪ ಅಲ್ಲ, ಹಾಗೆ ನಿಮಗೆ ಸಹ ವ್ಲಾಗಲ್ಲಿ ತೋರಿಸುವ ಅಂತ ಅಂದ್ಕೊಂಡೆ. ನೋಡಿ ಹೀಗಿರ್ತದೆ ಅದರದ್ದು. ಇದು ಮನೆ ಅದರದ್ದು. ಫೈನಲಿ ಅಮ್ಮ ಮಗಳು ಇಬ್ಬರು ಕೂಡ ಹೊರಟರು ಸ್ನಾನ ಮುಗಿಸಿ. ಸ್ನಾನ ಅಲ್ಲ, ಎಂತ ಹೇಳೋದಕ್ಕೆ, ವಾಟರ್ ಥೆರಪಿ ಅಂತ ಹೇಳಬೇಕಷ್ಟೇ. ಕೂರನ ವಾಟರ್ ಥೆರಪಿಯಾಗೆ ಚಲಂಗ ಅಲ್ಲಿ ಇವರನ್ನು ಹುಲ್ಲಿರೋ ಹತ್ರ ಕಟ್ಟಿದೆ, ಸೊಪ್ಪೆಲ್ಲ ಉಂಟು. ನಾನು ಮನೆಗೆ ಹೋಗ್ತಿದ್ದೇನೆ. ನಾನು ಉಂಟಲ್ಲ ಸ್ವಲ್ಪ ಹಾಲು ಮಾಡ್ತೇನೆ, ಅಂದರೆ ಒಂದು ಚಿಕ್ಕ ಬೌಲಲ್ಲಿ ಇವರಿಗಿಬ್ಬರಿಗೆ, ಆಮೇಲೆ ಇಬ್ಬರಿಗೆ ಸಹ 3 ಹೊತ್ತು ಸ್ವಲ್ಪ ಸ್ವಲ್ಪ ಒಂದೆರಡು 3 ಸ್ಪೂನು 4 ಸ್ಪೂನ್ ಹೊಟ್ಟೆ ತುಂಬಷ್ಟು ತಿನ್ನಿಸೋದು. ಈಗ ನೋಡಲಿಕ್ಕೆ ಸ್ವಲ್ಪ ಕಾಣ್ತಾರೆ, ಇಲ್ಲಾಂದರೆ ಮೊನ್ನೆ ಥರ ಅಡಗುವ ಹಾಗೆ ಇಲ್ಲ. ನೀನು ಬಾರ ಇಲ್ಲಿ, ಓಡುದೆ ಸೀದಾ. ಮಾತಾಡಿದರೆ ಓಡ್ತದೆ ಆಯಿತಾ. ಇನ್ನಿವ್ರನ್ನ ನೋಡಬೇಕಂದ್ರೆ ಸೈಲೆಂಟಾಗಿ ಬಂದು ವೀಡಿಯೋ ಮಾಡಿ ಹೋಗಬೇಕು. ಸೀದಾ ಓಡೋದು ಅಲ್ಲಿ ಕೂತ್ಕೊಳ್ಳೋದು. ಅಂದರೆ ಇನ್ನೂ ಅವರಿಗೆ ಸೇಫ್ಟಿ ಫೀಲಿಂಗ್ ಬಂದಿಲ್ಲ ಆಯಿತಾ, ಅದಕ್ಕೋಸ್ಕರ ಹೀಗಿದ್ದಾರೆ. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ನನ್ನ ವಾಯ್ಸ್ ಅಡ್ಜಸ್ಟ್ ಆಗ್ತದೆ. ಈಗ ನನ್ನ ಕಜ್ಜ ಇದನ್ನೆಲ್ಲ ಹಾಗೆ 2 ಗಂಟೆ ಆಯಿತು. ನನ್ನ ದನಗಳನ್ನ ಕರ್ಕೊಂಡು ಹೋಗಲಿಕ್ಕೆ ಬಂದೆ. ನನಗೆ ಸ್ವಲ್ಪ ಕಟ್ಟಿಗೆ ಸಹ ಸಿಕ್ಕಿತ್ತು, ಅದನ್ನು ಸಹ ಕೊಂಡು ಹೋಗ್ತಿದ್ದೇನೆ ಬಚ್ಚಲೊಲೆಗೆ ಹಾಕಲಿಕ್ಕೆ. ಅವರ ಕಟ್ಟಿಗೆನ ಹಿಡ್ಕೊಂಡು ಇವ್ರನ್ನ ಸಹ ಕರ್ಕೊಂಡು ಹೋಗಿ ಸ್ವಲ್ಪ ಕಷ್ಟ ಆಯಿತಾ. ಅದರೊಟ್ಟಿಗೆ ವ್ಲಾಗ್ ಸಹ ಮಾಡ್ತಾಯಿದ್ದೇನೆ. ಹೋಗುವ, ಬರ್ತೀಯ ಹುಲ್ಲಿಗೆ? ಬರ್ತೀಯಾ? ಎಂತ ಮಾಡೋದು ಇಲ್ಲಿ? ಏನೋ ಗುಜ್ಜರಿ ಕೆಲಸ ಮಾಡ್ತಿದ್ದಾನೆ ಒಬ್ಬನೇ. ದನಗಳನ್ನ ಕರ್ಕೊಂಡು ಬಂದು ಕಟ್ಟಿ ಹಾಕಿ ಬೈ ಹುಲ್ಲು ಹಾಕಿ ಈಗ ತೋಟಕ್ಕೆ ಹೋಗ್ತಾ ಇದ್ದೇನೆ. ಹುಲ್ಲಿಗೆ ನಿನ್ನೆ ಹೊತ್ತಲಿಗೆ ಹೋಗ್ತಿರೋದು. ಅಲ್ಲಿ ಪೋರ್ಷನ್ ಸ್ವಲ್ಪ ಕ್ಲೀನ್ ಆಗಲಿಕ್ಕೆ ಉಂಟು. ಮತ್ತು ಮಾಂಬಳ ತಿಂತಾ ಇದ್ದೇನೆ, ಅದು ಚಾಕ್ಲೇಟ್ ಥರ. ನಾನು ಈಗ ತೋಟಕ್ಕೆ ಹೋಗುವಾಗ ಎಂತಾದರೂ ಸೊಪ್ಪಿಗೆ ಹೋಗುವಾಗೆಲ್ಲ ಒಂದು ಸ್ವಲ್ಪ ಬಾಯಲ್ಲಿ ಹಾಕೊಂಡು ಹೋಗೋದು. ಚಾಕ್ಲೇಟ್ ಥರ ತಿಂತಾ ಇರ್ತದೆ, ಅಂದರೆ ಸ್ಮೂತ್ ಅದು, ಆದರೆ ಅದನ್ನು ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡ್ತಾ ಇರಲಿ, ಖುಷಿ ಆಗ್ತದೆ. ಅಪ್ಪ ಹೇಳಿದ್ರು ಇನ್ನು ಅದನ್ನು ಒಣಗಿಸಿ ಸಾಕು, ಒಣಗಿಸಿದ್ದು ಸಾಕು, ಡಬ್ಬದಲ್ಲಿ ತುಂಬಿಸಿಡ್ಬೋದು ಇನ್ನು ಅಂತ. ಇನ್ನು ಸ್ವಲ್ಪ ಗಟ್ಟಿ ಆಗಬೇಕು ಹಾಗೆ. ಅಪ್ಪ ನೋಡಿ ಇಲ್ಲಿದ್ದಾರೆ, ಸ್ಪ್ರಿಂಕ್ಲರ್ ಚೇಂಜ್ ಮಾಡ್ತಾ ಇದ್ದಾರೆ. ಇದೊಂದು ಕಟ್ಟ ನಿನ್ನೆಯಿಂದ ಕಂಟಿನ್ಯೂ ಮಾಡಿದ್ದು. ಹಾಗೆ ಇವತ್ತು ಸ್ವಲ್ಪ ಅಗತ್ಯಕ್ಕಿಂತ ಜಾಸ್ತಿ ಇರೋದನ್ನ ಅಂತ ಈಗ ಕಟ್ಟಕ್ಕೆ ಇಡುವಾಗ ಗೊತ್ತಾಯಿತು. ಸ್ವಲ್ಪ ಭಾರ ಉಂಟು ಕಟ್ಟಲಿಕ್ಕೆ, ಬಳ್ಳಿ ಕೂಡ ಸಾಕಾಗಲಿಲ್ಲ, ಹೇಗೋ ಅಡ್ಜಸ್ಟ್ ಮಾಡಿ ಕಟ್ಟಿದೆ. ಕಟ್ಟ ಹುಲ್ಲು ಮಾಡೋಷ್ಟರಲ್ಲಿ ಬೆವರು ಇಳಿದು ಹೋಯಿತು. ಮೋಡ ಉಂಟು ನಮಗೆ 3 ದಿವಸದಿಂದ ಉಂಟಲ್ಲ, ಮೋಡ ಆಗ್ತದೆ, ಕತ್ತಲಾಗ್ತದೆ, ಸ್ವಲ್ಪ ಗುಡುಗು ಬರ್ತದೆ, ಮತ್ತು ಕಾಣೆ ಆಗ್ತದೆ. ಮಳೆ ಒಂದು ಬರೋದಿಲ್ಲ. ಕಾಯ್ತಾ ಇದ್ದೇವೆ ಯಾವಾಗ ಮಳೆ ಬರ್ತದೆ ಅಂತ. ಅಷ್ಟು ಸೆಕೆ ಮತ್ತು ಉರಿ ಆಯಿತಾ. ಈ ಬೆವರುವಾಗ ಒಂದು ಉರಿತದೆ ಎಷ್ಟು ಅಂತಿಲ್ಲ. ಮತ್ತು ಎಂತ ಅಂದರೆ ನಮ್ಮದೊಂದು ಹಲಸಿನ ಮರ ಯಾವಾಗಲೂ ಕೂಡ ಫೆಬ್ರವರಿಯಲ್ಲಿ ಹಣ್ಣಾಗ್ತಿತ್ತು ಆಯಿತಾ. ಈ ವರ್ಷ ಅದರಲ್ಲಿ ಲೇಟು ಹೂ ಹೋಗಿ ಲೇಟ್ ಹಣ್ಣಾದ್ದು. ಈಗ ಮೊದಲಿದು ಹಣ್ಣು ನನಗೆ ಈಗ ಸಿಗ್ತಾ ಉಂಟು. ಅಂದರೆ ನನಗೆ ಇಲ್ಲಿಂದಲೇ, ನಾನು ಹುಲ್ಲಿರುವಾಗ ಇಲ್ಲಿಂದಲೇ ಪರಿಮಳ ಬರ್ತಿತ್ತು. ಹಾಗೆ ನೋಡಲಿಕ್ಕೆ ಹೋಗುವಾಗ ಒಂದು ಉಂಟು ಹಲಸಿನ ಹಣ್ಣು, ಅದನ್ನು ತಗೊಂಡು ಬರುವ. ಮುಂಚೆ ನಾವು ಈ ಹಲಸಿನ ಹಣ್ಣು ಆಗಲಿ ಅಂತ ಕಾಯ್ದಾಯ್ತಾ, ಅಂದರೆ ಅದು ಬೇಗ ಹಣ್ಣಾಗ್ತದಲ್ಲ, ಮತ್ತು ಅದರದ್ದು ರುಚಿ ಕೂಡ ಬೇರೆ. ನಮ್ಮ ಮನೆಯಲ್ಲಿರುವ ಎಲ್ಲ ಹಲಸಿನ ಹಣ್ಣು ಕೂಡ ಡಿಫ್ರೆಂಟ್. ಒಂದು ಆಟಿಯಲ್ಲಿ ಹಣ್ಣಾಗೋದು, ಒಂದು ಈಗ ಮೊನ್ನೆ ಹಣ್ಣಾಗ್ತಿದ್ದದ್ದು ಬೇರೆ, ಒಂದು ಹಪ್ಪಳದ ಹಲಸಿನ ಹಣ್ಣು, ಮತ್ತು ಈಗ ಇದು ಈ ಎಂತ ಹೇಳಿ ಗಣಿ, ಅದಕ್ಕೆ ಹೆಸರು ಹೇಳಿದೆ ಅಂತ ಗೊತ್ತುಂಟಾ,
ಬೆಳ್ಳುಳ್ಳಿದು ಎಸಳು ಉಂಟಲ್ಲ ಹಾಗೆ ಅಷ್ಟು ತೆಳ್ಳಗೆ ಅದರದ್ದು ಸೊಳ್ಳೆ ತುಂಬ ಸಿಹಿ, ಸ್ವಲ್ಪ ತೆಗಿಲಿಕ್ಕೆಲ್ಲ ಕಷ್ಟ, ಆದರೆ ಮೇಣ ಕಡಿಮೆ. ಹಣ್ಣಾಗಿದೆ, ಅಲ್ಲಿ ಬಿದ್ದಿದೆ. ಮುಂಚೆಲ್ಲ ಅಪ್ಪ ಹತ್ತಿ ಕೊಯ್ತಿದ್ರು, ಇವಾಗ ಅವರಿಗೆ ಹತ್ತಲಿಕ್ಕೆ ಆಗೋದಿಲ್ಲಲ್ಲ, ಅದಕ್ಕೆ ಬಿದ್ದದನ್ನೇ ಕೊಂಡೋಗೋದು. ಬನ್ನಿ ತೋರಿಸ್ತೇನೆ. ಮುಂಚೆ ಇಷ್ಟು ದೊಡ್ಡದಾಗ್ತಿರ್ಲಿಲ್ಲ ಆಯಿತಾ. ಈಗ ಈ ವರ್ಷ 5 ಹಲಸಿನ ಹಣ್ಣು ಅಂತು, ಹಾಗಾಗಿ ಸ್ವಲ್ಪ ಸೈಜಲ್ಲಿ ದೊಡ್ಡುಂಟು ಈ ಮರ. ಇಲ್ಲಿ ಒಂದು ಸ್ವಲ್ಪ ಹಲಸಿನ ಹಣ್ಣು ಉಂಟು, ಇನ್ನೊಂದು 5-6 ಏನೋ ಉಂಟು. ಇಲ್ಲಾಂದರೆ ಕೆಳಗಿಂದಲೇ ಹಲಸಿನ ಹಣ್ಣು ಹಿಡಿತಾ ಇತ್ತು. ಇದು ಮರ ನೋಡಿ, ಕೊಂಡೋಗುವ. ಇದರದ್ದು ಪರಿಮಳ ನಾನು ಹುಲ್ಲೇರಿವಲ್ಲಿಗೆ ಬರ್ತಾ ಉಂಟು, ಅಷ್ಟು ಪರಿಮಳ ಉಂಟಿದು. ಅಪ್ಪ ಇಲ್ಲೇ ಸೋಗೆ ಕಡಿತಾ ಇದ್ದಾರೆ ನೋಡಿ, ಹಾಗೆ ಹುಲ್ಲು ಹೊರಿಸ್ಬೋದು. ಅವರು ಹಲಸಿನ ಹಣ್ಣು ತೊಗೊಂಡು ಬರ್ಬೋದು, ನಾನು ಹುಲ್ಲು ಹೊತ್ಕೊಂಡು ಹೋಗ್ತೇನೆ. ಇಂಕಿ ನೋಡಿ ಈ ಥರ ಕಾಯಿದೆ ಎಂತಕ್ಕೆ ಗೊತ್ತುಂಟಾ? ಈಗೊಳ್ಳಿ ಅಪ್ಪ ಹಲಸಿನ ಹಣ್ಣು ಕೊಚ್ಚಿತಿದ್ದಾರಲ್ಲ, ಹಾಗೆ ಅಪ್ಪ ಹೇಳಿದ್ದು ಕೇಳ್ತಾ ಇತ್ತು. ನಾನೇನೆಲ್ಲ ಕಿಸಿ ಕೊಡೋದಿಲ್ಲ, ನೀನು ಬೇಕಾದರೆ ಹಣ್ಣು ನನ್ನ ಕರಿ ಅಂತ ಟಿಂಕಿ ಹತ್ರ ಹೇಳಿದರು. ಅದಕ್ಕೆ ಈಗ ಅಪ್ಪ ಒಬ್ಬ ಹಿಡಿಚಿರೋದು ಎಂತಕ್ಕೆ ಗೊತ್ತುಂಟಾ? ಈ ಗೌರಿ ಇದು ನೋಡಿ, ಗೌರಿ ನೋಡಿ ಏನು ಬೈಪನೆ ಹಾರಿ ಬರ್ತಾಳೆ ಪಕ್ಕ. ಮತ್ತು ಸಹ ನಿನ್ನೆ ಹಾಗೆ ಉಂಟು ವೆದರ್ ನೋಡಿ. ಮಳೆ ಬರ್ತದೆ ಅಂತ ಕಾಯಬೇಕಷ್ಟೇ, ನೋಡುವ. ಒಂದೊಂದು ಮಳೆ ಹನಿ ಬೀಳ್ತಾ ಉಂಟಾಯ್ತು, ಆದರೆ ಇಲ್ಲಿಂದ ಒಳ್ಳೆ ಬೆಳಕು ಬರ್ತಾ ಉಂಟು. ಅಂದರೆ ಈಚೆ ಸೈಡ್ ಪೂರ್ತಿ ಕತ್ತಲಾಗಿದೆ ನೋಡಿ ಅಂತೆ. ಅಂದರೆ ಈಗ ಮನೆಯೊಳಗೆ ಉಂಟಲ್ಲ, ಸೂರ್ಯ ಇರುವ ಹಾಗೆ ಬೆಳಕು ಬರ್ತಾ ಉಂಟು, ಅಷ್ಟು ಒಳ್ಳೆ ಬಿಸಿಲು ಹಾಗೆ ಅನಿಸ್ತಾ ಉಂಟು. ಅಂದರೆ ಬೆಳಕು ಒಂದೊಂದು ಮಳೆ ಹನಿತಾ ಉಂಟು. ಇವತ್ತು ಸ್ವಲ್ಪ ಮಳೆ ಬರ್ತದೆ ಪಕ್ಕ. ಕಣ್ಣಿ ಕೇಕ್ ತಂದಿದ್ದಾರೆ ಅಪ್ಪನ ಬರ್ತ್ಡೇಗೆ. ಇದು ಅಪ್ಪಂದು 2nd ಟೈಮದು ಕೇಕ್ ಕಟ್ಟಿಂಗ್ ಆಯಿತಾ. ನಾನೇನು ರೆಡಿ ಮಾಡಬೇಕಷ್ಟೇ, ಕೇಕ್ ಮಾತ್ರ ಆಯಿತಾ. ಅಂದರೆ ಅಪ್ಪ ಎಷ್ಟು ವರ್ಷಗಳಿಂದ ಕೇಕೆಲ್ಲ ಕಟ್ ಮಾಡದೇ ಇದ್ದರು, ಹಾಗಾಗಿ ಸುಮಾರು ವರ್ಷಗಳ ನಂತರ ಈಗ ಮತ್ತೆ ಕೇಕ್ ಕಟ್ಟಿಂಗ್ ಮಾಡ್ತಿದ್ದೇವೆ. ಇವರು ಆಫೀಸಿಂದ ಬರುವ ತೆಕ್ಕೊಂಡು ಬಂದರು ನನ್ನ ಡ್ರೀಮ್ ಇತ್ತು ಅಪ್ಪನ್ನು ಕೇಕ್ ಕಟ್ ಮಾಡಬೇಕು ಅಂತೇಳಿ. ಹಾಗೆ ಕೇಕ್ ಹೇಗುಂಟು ಅಂತ ನೋಡುವ, ನನಗೂ ಸಹ ಗೊತ್ತಿಲ್ಲ. ಇವ್ರು ತೆಕ್ಕೊಂಡು ಬಂದಿದ್ದಾರೆ. ಇದು ಅಪ್ಪಂದು ಬರ್ತ್ಡೇ ಕೇಕ್. ಅಪ್ಪ ರೆಡಿ ಇದ್ದಾರೆ ಕಟ್ ಮಾಡಲಿಕ್ಕೆ.